ಇಂದು ಚಂದ್ರಮಾನ ಪಂಚಾಂಗದಲ್ಲಿ ಆಚರಿಸಲಾಗುವ ಎಲ್ಲ ಸಂಕಷ್ಟಹರ ಚತುರ್ಥಿಗಳಲ್ಲಿ ವಿಭುವನ ಸಂಕಷ್ಟಹರ ಚತುರ್ಥಿಯು ಅತ್ಯಂತ ಅಪರೂಪ ಮತ್ತು ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿಯಾಗಿದೆ. ಇದು ಪ್ರತಿ 2.5 ವರ್ಷಗಳ ನಂತರ ಬರುವುದರಿಂದ ಇದನ್ನು ಬಹಳ ಅಪರೂಪವೆಂದು ಪರಿಗಣಿಸಲಾಗುತ್ತದೆ. ಅಧಿಕ ಮಾಸ ಯಾವುದೇ ತಿಂಗಳಲ್ಲಿ ಬಿದ್ದರೆ ಆ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯನ್ನು ವಿಭುವನ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ಗಣಪತಿಯ ವಿಭುವನ ರೂಪವನ್ನು ಪೂಜಿಸಲಾಗುತ್ತದೆ. ವಿಭುವನ ಎಂದರೆ 3 ಲೋಕಗಳಲ್ಲಿಯೂ ಇರುವ ಅಥವಾ 3 ಲೋಕಗಳಲ್ಲಿಯೂ ಬೆಳಗುವ ಎಂದು ಅರ್ಥ. ಆದ್ದರಿಂದ ವಿಭುವನ ಗಣೇಶ ಎಂದರೆ 3 ಲೋಕಗಳಲ್ಲಿ ಏಕಕಾಲದಲ್ಲಿ ಇರುವಂತಹ ಗಣೇಶ. ಆದ್ದರಿಂದ ಇದು 2.5 ವರ್ಷ ಅಥವಾ 3 ವರ್ಷಗಳಿಗೊಮ್ಮೆ ಬರುವಂತಹ ಈ ವ್ರತವನ್ನು ಪ್ರಾಮಾಣಿಕತೆ ಮತ್ತು ಸಂಪೂರ್ಣ ನಂಬಿಕೆಯಿಂದ ಆಚರಿಸುವಂತಹ ಭಕ್ತರಿಗೆ ಗಣೇಶನ ಪೂರ್ಣ ಅತ್ಯಂತ ವಿಸ್ತಾರವಾದ ಅನುಗ್ರಹ ಲಭಿಸುತ್ತದೆ. ಈ ದಿನ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿ ಚಂದ್ರ ದರ್ಶನ ಮಾಡಿ ಅರ್ಘ್ಯ ಪ್ರದಾನ ಮಾಡಿದರೆ ಜೀವನದ ಅನೇಕ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಉದ್ಯೋಗದಲ್ಲಿ ಅಡಚಣೆಯಾಗಿದ್ದರೆ, ಹಣಕಾಸಿನಲ್ಲಿ ತೊಂದರೆಯಾಗಿದ್ದರೆ, ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಇದ್ದರೆ, ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ, ಕೆಲಸ ಕಾರ್ಯದಲ್ಲಿ ವಿಳಂಬವಿದ್ದರೆ, ಇಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದಿನವನ್ನು ವ್ಯರ್ಥ ಮಾಡದೆ ಗಣೇಶನನ್ನು ಪೂಜೆ ಮಾಡುವುದರಿಂದ ಭಕ್ತಿಯಿಂದ ವಂದಿಸಿ ಮಂತ್ರಗಳನ್ನು ಪಠಿಸಿ ಆ ದಿನ ದೇವರ ಧ್ಯಾನ ಮಾಡುವುದರಿಂದ ಅನೇಕ ಸಂಕಷ್ಟಗಳು ನಿವಾರಣೆಯಾಗುತ್ತವೆ. ಈ ಒಂದು ವಿಡಿಯೋದಲ್ಲಿ ಈ ದಿನದ ವಿಶೇಷತೆ, ಮಹತ್ವವೇನು, ಪೂಜಾ ವಿಧಾನ ಹೇಗೆ, ಉಪವಾಸದ ಬಗ್ಗೆ, ದಾನದ ಬಗ್ಗೆ, ಚಂದ್ರನ ಅರ್ಘ್ಯದ ವಿಧಾನದ ಬಗ್ಗೆ ಹಾಗೂ ಏನು ಮಾಡಬೇಕು ಏನು ಮಾಡಬಾರದು ಮತ್ತು ಶಕ್ತಿಯುತ ಗಣೇಶನ ಮಂತ್ರಗಳ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ. ವಿಭುವನ ಸಂಕಷ್ಟಹರ ಚತುರ್ಥಿಯು ಅಧಿಕ ಮಾಸದಲ್ಲಿ ಬರುವ ವಿಶೇಷ ಸಂಕಷ್ಟಹರ ಚತುರ್ಥಿಯಾಗಿದ್ದು ಸುಮಾರು 3 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತದೆ. ಆದ್ದರಿಂದ ಈ ದಿನ ಮಾಡಿದ ಜಪ, ತಪ, ದಾನ, ಪೂಜೆಗೆ ವಿಶೇಷ ಪುಣ್ಯ ಫಲ ಲಭಿಸುತ್ತದೆ. ಈ ದಿನ ಗಣೇಶನನ್ನು ವಿಘ್ನ ವಿನಾಶಕ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಭಕ್ತಿಯಿಂದ ವ್ರತ ಆಚರಿಸುವವರಿಗೆ ಅಡೆತಡೆಗಳು ಕಡಿಮೆಯಾಗುತ್ತವೆ, ಜ್ಞಾನ, ಬುದ್ಧಿ ಮತ್ತು ಯಶಸ್ಸು ಲಭಿಸುತ್ತದೆ. ಹಾಗೆ ಈಗ ಪೂಜೆಯ ವಿವರದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಮುಹೂರ್ತದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಈಗ ಆಗಿದ್ದರೆ ಮುಹೂರ್ತ ಯಾವಾಗ ಬಂದಿದೆ ಎಂಬುದನ್ನು ನೋಡೋಣ. ಈಗ ಮುಖ್ಯವಾಗಿ ಇದರ ಶುಭ ಮುಹೂರ್ತ ಹಾಗೆ ಚಂದ್ರೋದಯದ ಸಮಯದ ವಿವರಗಳನ್ನು ನೋಡೋಣ. ಜೂನ್ 3ರ ಬುಧವಾರದಂದು ಸಂಕಷ್ಟಹರ ಚತುರ್ಥಿ ತಿಥಿಯು ಆರಂಭ ಆಗ್ತಾ ಇದೆ. ಚತುರ್ಥಿ ತಿಥಿ ಆರಂಭ ಆಗ್ತಾ ಇರೋದು ಜೂನ್ 3ರ ರಾತ್ರಿ 9:21ಕ್ಕೆ. ಹಾಗೆ ಚತುರ್ಥಿ ತಿಥಿ ಮುಕ್ತಾಯ ಆಗ್ತಾ ಇರೋದು ಜೂನ್ 4ರಂದು ರಾತ್ರಿಯ ವೇಳೆ 11:30ಕ್ಕೆ ಇದು ಕೊನೆಗೊಳ್ಳುತ್ತಿದೆ. ಹಾಗಿದ್ದರೆ ಚಂದ್ರೋದಯದ ಸಮಯ ಯಾವಾಗ ಅಂದರೆ ರಾತ್ರಿಯ ಸುಮಾರು 9:15 ಅಂದರೆ 9:54ರಿಂದ 9:59 ಅಂದರೆ 10 ಗಂಟೆಗೆ ಒಳಗೆ ನಾವು ಚಂದ್ರ ದರ್ಶನ ಮಾಡಬಹುದು, ಉಪವಾಸವನ್ನು ತ್ಯಜಿಸಬಹುದು. ಕೆಲವು ಅರ್ಚಕರ ಮಾಹಿತಿಯ ಪ್ರಕಾರ ಈ ಒಂದು ಸಂಕಷ್ಟಹರ ಚತುರ್ಥಿಯು 2 ದಿನ ಬಂದಿರುವ ಕಾರಣ, ಅಂದರೆ ಬುಧವಾರ ಗುರುವಾರ 2 ದಿನವೂ ಇರುವ ಕಾರಣ ಇದನ್ನು ನಾವು ಅಂದರೆ ಚಂದ್ರ ದರ್ಶನವನ್ನು ನಾವು 2 ದಿನವೂ ಮಾಡಬಹುದಾಗಿದೆ. ಬುಧವಾರದಂದು ಮಾಡಬಹುದಾಗಿದೆ. ಸಾಧ್ಯವಾಗದಿದ್ದರೆ ಗುರುವಾರವೂ ಕೂಡ ನಾವು ಚಂದ್ರ ದರ್ಶನವನ್ನು ಪಡೆಯಬಹುದು. ಯಾಕೆಂದರೆ ಈ ಒಂದು ಸಂಕಷ್ಟಹರ ಚತುರ್ಥಿ ಕೊನೆಗೊಳ್ಳುತ್ತಿರುವುದೇ ಗುರುವಾರ ರಾತ್ರಿ 11:30 ಮೇಲೆ. ಆದ ಕಾರಣ ನಾವು ಚಂದ್ರ ದರ್ಶನವನ್ನು 2 ದಿನವೂ ಪಡೆಯಬಹುದಾಗಿದೆ. ಈಗ ಪೂಜೆ ಮಾಡುವಂತಹ ವಿಧಾನವನ್ನು ನೋಡೋಣ. ಮೊದಲಿಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮುಗಿಸಿಕೊಂಡು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿಕೊಳ್ಳಬೇಕು. ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳಿದ್ದರೆ ಅದು ತುಂಬ ಶ್ರೇಷ್ಠ. ಯಾಕೆಂದರೆ ಗಣೇಶನಿಗೆ ನೆಚ್ಚಿನ ಬಣ್ಣಗಳಾಗಿವೆ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ಹಾಗೆ ಯಾವುದೇ ರೀತಿಯ ಆಲೋಚನೆಗಳಿಲ್ಲದೆ ಪೂಜೆಗೆ ಸಿದ್ಧರಾಗಬೇಕು.
ಮನೆಯನ್ನು ಪೂಜಾ ಸ್ಥಳವನ್ನೆಲ್ಲ ಸ್ವಚ್ಛಗೊಳಿಸಬೇಕು. ಗಂಗಾಜಲವಿದ್ದರೆ ಅದನ್ನು ಪ್ರೋಕ್ಷಣೆ ಮಾಡಿ ಸ್ವಚ್ಛಗೊಳಿಸಿ. ನಂತರ ಒಂದು ಪೀಠವನ್ನು ನಾವು ಸಿದ್ಧ ಮಾಡಿಕೊಂಡು ಅದರ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹರಡಬೇಕು. ಗಣೇಶನ ಮೂರ್ತಿ ಇದ್ದರೆ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲದೇ ಇದ್ದರೂ ಗಣೇಶನ ಫೋಟೋ ಇದ್ದರೂ ಅದನ್ನು ಕೂಡ ನಾವು ಪ್ರತಿಷ್ಠಾಪನೆ ಮಾಡಬಹುದು. ಉತ್ತರಕ್ಕೆ ಮುಖ ಮಾಡಿ ಇರಿಸಿ, ಪೂರ್ವ ಅಥವಾ ಉತ್ತರ ಎರಡರಲ್ಲಿ ಒಂದು ಮುಖ ಮಾಡಿ ಇರಿಸಿ, ನಂತರ ಗಣೇಶನ ವಿಗ್ರಹಕ್ಕೆ ನಾವು ಪಂಚಾಮೃತದಿಂದ ಅಭಿಷೇಕ ಮಾಡಿಕೊಳ್ಳಬಹುದು. ನಂತರ ಹೂಗಳು ಅಂದರೆ ಹಳದಿ ಬಣ್ಣದ ಹೂಗಳನ್ನು ನಾವು ಗಣೇಶನಿಗೆ ಅರ್ಪಣೆ ಮಾಡಬೇಕು. ಈಗ ಸಂಕಲ್ಪ ಮಾಡುವಂತಹ ವಿಧಾನವನ್ನು ನೋಡೋಣ. ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಂಡು ನಾವು ಬಲಗೈಯಲ್ಲಿ ನೀರನ್ನು ತೆಗೆದುಕೊಂಡು ಒಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಇದು ಅಪರೂಪದ ಅಧಿಕ ಮಾಸದ ಸಂಕಷ್ಟಿ ಎಂದು ನಾವು ಒಪ್ಪಿಕೊಂಡು ದಿನವಿಡೀ ಸಂಪೂರ್ಣ ಭಕ್ತಿಯಿಂದ ವಿಭುವನ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುತ್ತೇನೆ ಎಂದು ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡಬೇಕು. ದೇವರಲ್ಲಿ ಕೇಳಿಕೊಳ್ಳಬೇಕು. ಮನೆ ದೇವರನ್ನು ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಈಗ ಭಕ್ತಿಯಿಂದ ಯಾವ ಕಾರಣಕ್ಕಾಗಿ ನಾನು ಈ ಉಪವಾಸ ವ್ರತವನ್ನು ಮಾಡುತ್ತಿದ್ದೇನೆ ಎಂಬುದನ್ನು ದೇವರ ಮುಂದೆ ಕೇಳಿಕೊಳ್ಳಿ. ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಆಗಿರಬಹುದು, ಅಥವಾ ಆರೋಗ್ಯದ ದೃಷ್ಟಿಯಿಂದ ಆಗಿರಬಹುದು, ಅಥವಾ ಕೆಲಸದಲ್ಲಿ ಏನಾದರೂ ಅಡೆತಡೆ ಉಂಟಾಗಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡಲು ಆಗಿರಬಹುದು, ಅಥವಾ ಮನೆಯಲ್ಲಿ ಏನಾದರೂ ಒಂದು ಕಷ್ಟಗಳು ಬಂದಿದ್ದರೆ ಅದನ್ನು ಕೇಳಿಕೊಂಡು ಮನಸ್ಸಿಗೆ, ಮನೆಗೆ ಎಲ್ಲದಕ್ಕೂ ಕೂಡ ನೆಮ್ಮದಿ, ಶಾಂತಿ, ಸಮೃದ್ಧಿಯನ್ನು ಕೊಡಲಿ. ಹಾಗೆ ಯಾವುದೇ ಅಡೆತಡೆಗಳು ಇದ್ದರೂ ನಿವಾರಣೆ ಮಾಡಲಿ, ದೋಷಗಳನ್ನೆಲ್ಲ ಪರಿಹರಿಸಲಿ ಎಂದು ಕೇಳಿಕೊಂಡು ಗಣೇಶನಲ್ಲಿ ಭಕ್ತಿಯಿಂದ ಸ್ಮರಿಸುತ್ತಾ ಈ ಉಪವಾಸ ವ್ರತವನ್ನು ಆಚರಿಸಲು ನೀವು ಸಿದ್ಧರಾಗಬೇಕು. ಗಣೇಶನಿಗೆ ನೈವೇದ್ಯವಾಗಿ ಎಳ್ಳು, ಬೆಲ್ಲ, ಮೋದಕ ನಿಮಗೆ ಏನು ಸಾಧ್ಯವೋ ಆ ಒಂದು ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು. ಗರಿಕೆ ಹುಲ್ಲನ್ನು ಅರ್ಪಿಸುವುದನ್ನು ಮರೆಯಬಾರದು. 21 ಗರಿಕೆ ಹುಲ್ಲನ್ನು ಗಣೇಶನಿಗೆ ಅರ್ಪಿಸಿ ಶ್ರೀಗಂಧವನ್ನು ಅರ್ಪಿಸಬೇಕು. ನಂತರ ತಾಜಾ ಕೆಂಪು ಅಥವಾ ಹಳದಿ ಒಂದು ಹೂಗಳನ್ನು ನೀವು ದೇವರಿಗೆ ಅರ್ಪಿಸಬಹುದು. ಹಾಗೆ ಕಡಲೆಕಾಳಿನ ಹಾರವನ್ನು ಮಾಡಬಹುದಾಗಿದೆ. ಹಾಗೆ ಎಕ್ಕದ ಹೂ ಇದ್ದರೆ ಅದನ್ನು ಕೂಡ ಗಣೇಶನಿಗೆ ಅರ್ಪಿಸಬಹುದು. ಹಾಗೆ ಕಡಲೆಕಾಳಿನ ಒಂದು ಉಸ್ಲಿಯನ್ನು ಕೂಡ ಮಾಡಿ ಗಣೇಶನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ಬಾಳೆಹಣ್ಣನ್ನು ಕೂಡ ನೈವೇದ್ಯವಾಗಿ ಗಣೇಶನಿಗೆ ಅರ್ಪಿಸಬಹುದಾಗಿದೆ. ಮತ್ತು ಶುದ್ಧ ತುಪ್ಪದ ದೀಪವನ್ನು ಬೆಳಗುವುದು ಕೂಡ ತುಂಬ ಶ್ರೇಷ್ಠ. ಧೂಪ ದ್ರವ್ಯಗಳನ್ನು ಬೆಳಗಿಸುವ ಮೂಲಕ ಓಂ ಗಂ ಗಣಪತಿಯೇ ನಮಃ ಎಂದು ಗಣೇಶನ ಮಂತ್ರವನ್ನು ಜಪಿಸುವ ಮೂಲಕ ಗಣೇಶನನ್ನು ಆವಾಹನೆ ಮಾಡಬೇಕು. ಈ ದಿನ ಕೆಲವರು ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡುತ್ತಾರೆ, ಅಥವಾ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡು ಕೂಡ ನಾವು ಈ ಒಂದು ವ್ರತವನ್ನು ಆಚರಿಸಬಹುದು. ತಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತೆ ಕೋರಿ ವಿಶೇಷ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನ ಗಣಪತಿಯನ್ನು ಪೂಜಿಸುವುದು ಕಷ್ಟಗಳನ್ನು ದೂರವಾಗಲಿ, ಮನಸ್ಸಿಗೆ ಶಾಂತಿ ಸಿಗಲಿ, ಸಂತೋಷ ಸಮೃದ್ಧಿ ತುಂಬಲಿ ಎಂದು ನಾವು ಬೇಡಿಕೊಳ್ಳುತ್ತಾ ಈ ಒಂದು ವ್ರತವನ್ನು ಆಚರಿಸಬೇಕಾಗುತ್ತದೆ. ಹಾಗೆ ಈ ದಿನ ಗಣೇಶನ ವ್ರತಾಕತೆಗಳನ್ನು ಓದುವುದಾಗಲಿ ಕೇಳುವುದಾಗಲಿ ಮಾಡಬೇಕು. ಗಣೇಶನ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಪಡೆದು ಬರಬೇಕು. ಇನ್ನು ಉಪವಾಸವಿದ್ದವರು ಚಂದ್ರೋದಯದ ನಂತರ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವುದರ ಮೂಲಕ ನಾವು ಉಪವಾಸವನ್ನು ಮುಕ್ತಾಯಗೊಳಿಸಬಹುದು. ಮೊದಲಿಗೆ ಗಣೇಶನ ಬಳಿ ಅರ್ಘ್ಯಕ್ಕೆ ನಾವು ಸ್ವಲ್ಪ ಹಾಲು, ಹಾಗೆ ಗರಿಕೆ, ಒಂದು ಹೂವನ್ನು ಒಂದು ತಾಮ್ರದ ತಂಬಿಗೆಯಲ್ಲಿ ತೆಗೆದುಕೊಂಡು ಅಥವಾ ಒಂದು ಲೋಟದಲ್ಲಿ ತೆಗೆದುಕೊಂಡು ಮೊದಲಿಗೆ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಂತರ ಚಂದ್ರನ ದರ್ಶನ ಮಾಡಿ ಚಂದ್ರನಲ್ಲಿ ನಾವು ನಮ್ಮೆಲ್ಲ ಕೋರಿಕೆಗಳನ್ನು ಬೇಡಿಕೊಂಡು ಈ ಉಪವಾಸವನ್ನು ತ್ಯಜಿಸುವುದಾಗಿ ಕೇಳಿಕೊಂಡು ದರ್ಶನ ಮಾಡಿ ಚಂದ್ರನ ಮಂತ್ರಗಳನ್ನು ಪಠಿಸುತ್ತಾ ನಂತರ ಗಣೇಶನಲ್ಲೂ ಬೇಡಿಕೊಳ್ಳುತ್ತಾ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ತುಂಬಲಿ ಎಂದು ಕೇಳಿಕೊಳ್ಳುತ್ತಾ ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡು ಚಂದ್ರನ ದರ್ಶನ ಜೊತೆಗೆ ಉಪವಾಸ ವ್ರತವನ್ನು ಕೊನೆಗೊಳಿಸಬೇಕು. ಮೊದಲಿಗೆ ನಾವು ದೇವರಿಗೆ ಇಟ್ಟಂತಹ ಪ್ರಸಾದವನ್ನು ತೆಗೆದುಕೊಂಡು ನಂತರ ಉಪವಾಸವನ್ನು, ಅಂದರೆ ಒಂದು ಸಾತ್ವಿಕ ಆಹಾರದ ಜೊತೆಗೆ
ಉಪವಾಸವನ್ನು ನಾವು ಮುರಿಯಬೇಕಾಗುತ್ತದೆ. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಅಂದರೆ ನೀರು, ಹಾಲು, ಚಂದನ ಮತ್ತು ಗರಿಕೆ, ಹೂ ಎಲ್ಲವನ್ನು ಇಟ್ಟುಕೊಂಡು ಅರ್ಪಿಸುವಾಗ ಆ ಅರ್ಘ್ಯ ಕಾಲಿಗೆ ತಾಗದಂತೆ ಚಂದ್ರನನ್ನು ನೋಡಿಕೊಂಡು ನೀವು ಅರ್ಪಿಸಬೇಕು. ಚಂದ್ರನಿಗೆ ಅರ್ಪಿಸುವಾಗ ಓಂ ಸೋಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ಈ ಒಂದು ಉಪವಾಸವನ್ನು ಕೊನೆಗೊಳಿಸಬಹುದು. ಈ ದಿನ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ನೋಡುವುದಾದರೆ, ಈ ದಿನ ಅಕ್ಕಿ, ಗೋಧಿ ಮತ್ತು ಧಾನ್ಯದಿಂದ ಮಾಡಿದಂಥ ಆಹಾರವನ್ನು ನೀವು ಬಳಸದೇ ಇರುವುದೇ ಒಳ್ಳೆಯದು. ಹಾಗೆ ಉಪ್ಪನ್ನು ಕೂಡ ನೋಡಿಕೊಂಡು ಬಳಸಬೇಕು. ಮಾಂಸಾಹಾರ ಪದಾರ್ಥಗಳನ್ನು ತಪ್ಪಿಸಿ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಕೆಲವು ಪದಾರ್ಥಗಳನ್ನು ತಪ್ಪಿಸುವುದೇ ಒಳ್ಳೆಯದು. ಮದ್ಯ, ತಂಬಾಕು ಇಂಥವಿಂದ ದೂರವಿರಿ. ಹಾಗೆ ಯಾರೊಟ್ಟಿಗೂ ಜಗಳವಾಡಬೇಡಿ ಮತ್ತು ಮನಸ್ತಾಪಗಳನ್ನು ಮಾಡಿಕೊಳ್ಳಬೇಡಿ. ಚಿಂತೆಯಿಂದ ಇರುವುದು ಮಾಡಬೇಡಿ. ದೇವರ ಧ್ಯಾನ ಮಾಡುತ್ತಾ, ಮಂತ್ರಗಳನ್ನು ಪಠಿಸುತ್ತಾ, ದೇವರ ಸ್ಮರಣೆಯಲ್ಲಿ ಆ ದಿನವನ್ನು ಕಳೆಯುವುದು ಒಳ್ಳೆಯದು. ಹಾಗೆ ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ಹಣ ಸಹಾಯವಾಗಲಿ, ಆಹಾರವನ್ನಾಗಲಿ ದಾನ ಮಾಡಿ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರವನ್ನು ಮತ್ತು ನೀರನ್ನು ಕೊಡುವುದು ಕೂಡ ತುಂಬ ಒಳ್ಳೆಯದು. ಗುರು ಹಿರಿಯರ ಜೊತೆ ಗೌರವದಿಂದ ನಡೆದುಕೊಳ್ಳಿ. ವಿಭುವನ ಸಂಕಷ್ಟರ ಚತುರ್ಥಿಯಂದು ಗಣೇಶನ 8 ಪವಿತ್ರ ನಾಮಗಳನ್ನು ಪೂಜೆ ಮಾಡುವಾಗ ಪಠಿಸುವುದು ವಿಶೇಷವಾಗಿ ಮಂಗಳಕರ. ಅವುಗಳು ಯಾವುವೆಂದರೆ ವಕ್ರತುಂಡ, ಏಕದಂತ, ಮಹೋದರ, ಗಜಾನನ, ಲಂಬೋದರ, ವಿಕಟ, ವಿಘ್ನರಾಜ, ಧೂಮ್ರವರ್ಣ. ಈ ಒಂದು 8 ನಾಮಗಳನ್ನು 108 ಬಾರಿ ಕೂಡ ಜಪಿಸಬಹುದು. ಇದನ್ನು ಗಣೇಶನ ಸಂಪೂರ್ಣ ಮತ್ತು ಸರ್ವವ್ಯಾಪಿ ಆಶೀರ್ವಾದಗಳನ್ನು ಪಡೆಯಲು ನಾವು ಪಠಿಸುವುದು ಶ್ರೇಷ್ಠ. ಈಗ ಕೊನೆಯದಾಗಿ ವಿಭುವನ ಸಂಕಷ್ಟರ ಚತುರ್ಥಿ ದಿನ ಪಠಿಸಬೇಕಾದಂಥ ಪ್ರಮುಖ ಮಂತ್ರಗಳನ್ನು ಕೇಳೋಣ. ಇವನ್ನು 21 ಬಾರಿ ಕನಿಷ್ಠವಾಗಿ ಪಠಿಸಬಹುದು ಅಥವಾ ಗರಿಷ್ಠ 108 ಬಾರಿ ಪಠಿಸುವುದು ಕೂಡ ತುಂಬ ಮಂಗಳಕರ. ಮೂಲ ಮಂತ್ರ ಓಂ ಗಂ ಗಣಪತಯೇ ನಮಃ. ಗಣೇಶನ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸಂಕಟಹರ ಮಂತ್ರ ಓಂ ನಮೋ ಹೇರಂಬ ಮದಮೋಹಿತ ಮಮ ಸಂಕಟಾನ್ ನಿವಾರಾಯ ನಿವಾರಾಯ ಸ್ವಾಹಾ. ವಿಘ್ನ ವಿನಾಶಕ ಮಂತ್ರ ಓಂ ಗಂ ಗೌಂ ಗಣಪತಯೇ ವಿಘ್ನ ವಿನಾಶಿನಿ ಸ್ವಾಹಾ. ಕೊನೆಯ ಪ್ರಮುಖ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜೀವನದಲ್ಲಿ ಬರುವಂತಹ ಎಲ್ಲ ತಾಪತ್ರಯ ಕಷ್ಟಗಳನ್ನು ಕಳೆದು ಸನ್ಮಂಗಳವನ್ನುಂಟು ಮಾಡಲಿ, ವಿಶೇಷ ಫಲಗಳನ್ನು ಈ ಒಂದು ವ್ರತ ತಂದುಕೊಡಲಿ. ಹಾಗೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಗಣೇಶನ ಆಶೀರ್ವಾದದಿಂದ ಈಡೇರಲಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿತೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಓಂ ಗಂ ಗಣಪತೇ ನಮಃ.